ಸಣ್ಣ ಕತೆ ಪ್ರಾರ್ಥನೆ. ನೀನಾದರೂ ಚೆನ್ನಾಗಿ ಓದಿ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡು ಕೃತಿಕಾ. ನನಗಂತೂ ನಿನ್ನ ಅಪ್ಪನನ್ನು ಕಟ್ಟಿಕೊಂಡು ಸಾಕಾಗಿ ಹೋಗಿದೆ. 3 ಹೊತ್ತು ಕುಡ್ಕೊಂಡು ಬಿದ್ದಿರ್ತಾನೆ. ಹೆಂಡತಿ ಅನ್ನೋ ಪ್ರೀತಿ ಇಲ್ಲ, ಮಗಳು ಅಂತ ಕಾಳಜಿ ಇಲ್ಲ. ಅದೇನು ಕರ್ಮ ಮಾಡಿ ಇಂಥವನಿಗೆ ಗಂಟು ಬಿದ್ನೋ. ಇವನು ಇರೋದಕ್ಕಿಂತ ಇಲ್ದಂಗೆ ಆದರೆ ನೆಮ್ಮದಿ. ಇಂಥವರಿಗೆ ಏನೂ ಆಗೋಲ್ಲ. ಅಯ್ಯೋ, ನನ್ನ ಕಷ್ಟ ಕೇಳೋಕೆ ಯಾವ ದೇವರು ನನ್ನ ಪಾಲಿಗೆ ಇಲ್ಲ ಎಂದು ಎದೆಯ ಸಂಕಟ ಬಸಿಯುತ್ತಲೇ ಮಗಳಿಗೆ ತಿಂಡಿ ಬಡಿಸಿಕೊಟ್ಟಳು ಕವಿತಾ. ಅಮ್ಮ ಅಳುತ್ತಿರುವುದನ್ನು ಕಂಡು ಸಂಕಟ ಪಡುತ್ತಲೇ ತಿಂಡಿ ಮುಗಿಸಿದ ಕೃತಿಕಾ ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು ಶಾಲೆಯ ಕಡೆ ನಡೆದಳು. ಅವಳಿನ್ನೂ 2ನೇ ತರಗತಿಯ ವಿದ್ಯಾರ್ಥಿನಿ. ತಾನು ಏನಾದರೂ ಮಾಡಿ ಅಮ್ಮನ ಕಷ್ಟವನ್ನು ಇಲ್ಲವಾಗಿಸಬೇಕು ಎಂಬ ತುಡಿತ ಅವಳಲ್ಲಿ ಇತ್ತು. ಅಲ್ಲಿಯೇ ಇದ್ದ ಊರ ಮಾರಮ್ಮನ ದೇವಸ್ಥಾನದ ಬಳಿ ನಿಂತು, ದೇವರೇ, ಅಪ್ಪನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಿಡು, ಅಮ್ಮ ಸುಖವಾಗಿರಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಶಾಲೆಗೆ ಹೊರಟು ಹೋದಳು. ಅಚಾನಕ್ಕಾಗಿ ಆ ದಿನ ರಾತ್ರಿಯೇ ಕೃತಿಕಳ ತಂದೆ ಎದೆನೋವಿನಿಂದ ಸಾವನ್ನಪ್ಪಿದ. ಕೃತಿಕಳ ದುಃಖವಂತೂ ಹೇಳತೀರದಾಗಿತ್ತು. ನೀನಿಲ್ಲದೆ ನಾನು ಹೇಗೆ ಬದುಕಿರಲಿ? 1 ದಿನಕ್ಕೂ ನಮಗೆ ತೊಂದರೆ ಕೊಟ್ಟವನಲ್ಲ. ಇಂಥವನ ಜೀವ ಕಿತ್ತುಕೊಳ್ಳಲು ಆ ದೇವರಿಗೆ ಮನಸ್ಸಾದರೂ ಹೇಗೆ ಬಂತೋ ಎಂದು ಎದೆಯೊಡೆಯುವಂತೆ ಅಳುತ್ತಾ ದೇವರಿಗೆ ಹಿಡಿಶಾಪ ಹಾಕುತ್ತಿದ್ದ ತಾಯಿಯನ್ನು ಕಂಡು ಕೃತಿಕಾ ಹಿಡಿಯಷ್ಟಾದಳು. ಅಯ್ಯೋ ದೇವರೇ, ಅಪ್ಪ ಇದ್ದಾಗಲೂ ಅಮ್ಮ ಅಳುತ್ತಿದ್ದಳು, ಸತ್ತಾಗಲೂ ಅಳುತ್ತಿದ್ದಾಳೆ. ಅಮ್ಮ ಸುಖವಾಗಿರಲಿ ಎಂದು ದೇವರಿಗೆ ಅಪ್ಪನ ಪ್ರಾಣ ತೆಗೆದುಕೊಳ್ಳುವಂತೆ ಕೇಳಿ ತಪ್ಪು ಮಾಡಿಬಿಟ್ಟೆನಲ್ಲ ಎಂದುಕೊಂಡ ಆ ಎಳೆಯ ಜೀವ ಮನೆಯ ಮೂಲೆಯಲ್ಲಿ ಕುಳಿತು ತನ್ನದಲ್ಲದ ತಪ್ಪಿಗಾಗಿ ಮರುಗತೊಡಗಿತು.